ನಿಮಗೆ ಮಂಗಳವಾಗಲಿ ಬೇಗ. ಇದೇನು ಪಾದಗಳಲ್ಲಿ ನೂಪುರಗಳಿಲ್ಲ, ಹಣೆಯಲ್ಲಿ ಕುಂಕುಮವಿಲ್ಲ. ಇಂದು ನನ್ನ ತಾಯಿಯು ಶ್ವೇತ ವಸ್ತ್ರಧಾರಿಯಾಗಿರುವಳಲ್ಲ. ಅಲ್ಲದೆ ಜನಕನು ಸದಾ ಪವಡಿಸುತ್ತಿದ್ದ ರತ್ನ ಖಚಿತವಾದ ತಲುಪವು ಇಂದು ಬರಿದಾಗಿರುವುದಲ್ಲ. ಅಮ್ಮ, ನಮ್ಮ ಜನಕನೆಲ್ಲಮ್ಮ? ಹಿನ್ನೆಲೆಯ ಜನಕನು, ನಿಮ್ಮ ಜನಕನು ಪರಲೋಕವಾಸಿಯಾದರು ಮಗನೇ. ಏನು, ಜನಕನು ಪರಲೋಕವನ್ನು ಸೇರಿದರೆ? ಅಯ್ಯೋ ದುರ್ವಿಧಿ, ನಿನ್ನೆಯ ರಾತ್ರಿ ಕಂಡ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲವೇ? ಜನಕ, ನಿನ್ನ ಅಂತ್ಯಕಾಲದಲ್ಲಿ ನಿಮ್ಮ ಬಳಿ ಇದ್ದು ನಿಮ್ಮ ಸೇವೆಯನ್ನು ಮಾಡಿದ ಅಣ್ಣಂದಿರಾದ ರಾಮಲಕ್ಷ್ಮಣರಲ್ಲವೇ ಭಾಗ್ಯಶಾಲಿಗಳು? ಅಂತಹ ಸೌಭಾಗ್ಯವೂ ನನಗೆ ದೊರೆಯಲಿಲ್ಲವೇ? ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಏನು, ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳೆ? ಅದು ಹೇಗೆ? ಕುಮಾರ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ನೀಡಿದ್ದರು. ಆ ವರಗಳು ನಾನೆಂದು ಕೇಳಿಕೊಂಡೆನು ಮಗನೇ. ಆ ವಿಚಾರವನ್ನು ನಾನು ಬಲ್ಲೆನು. ಏನೆಂಬುದಾಗಿ? 1ನೇ ವರಕ್ಕೆ ರಾಮನಿಗೆ ಏರ್ಪಡಿಸುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲು. ಅಮ್ಮ, ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ರಾಮಚಂದ್ರನ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು ಮಗನೇ. ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಏನು, ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಿದೆಯಾ? ಅಯ್ಯೋ, ಇದರಿಂದಲ್ಲವೇ ನಮ್ಮ ತಂದೆಯವರು ಪರಲೋಕವನ್ನು ಸೇರಿದರು. ಈಗ ಮಾತನಾಡುತ್ತಿರುವವಳು ಯಾರು? ದಶರಥನ ಧರ್ಮಪತ್ನಿಯೇ? ಮಾನವೇ? ಅಯೋಧ್ಯ ಸಾಮ್ರಾಜ್ಯ ಲಕ್ಷ್ಮಿಯೇ? ಅಲ್ಲವೇ? ಅಥವಾ ಈ ಭರತನ ತಾಯಿಯೇ? ಹೌದು ಮಗನೇ, ನಿನ್ನ ತಾಯಿಯೇ ಮಾತನಾಡುತ್ತಿರುವುದು. ಅಲ್ಲ ಅಲ್ಲ, ಯಾವುದೋ ಒಂದು ದೊಡ್ಡ ಭೂತವು ಸ್ತ್ರೀ ರೂಪದಲ್ಲಿ ನನ್ನೆದುರಿನಲ್ಲಿ ನಿಂತು ಮಾತನಾಡುತ್ತಿರುವ ವೀರ ರಘುವಂಶ ಕಳಂಕ ಸ್ವರೂಪಿಣಿ ಎಂತಹ ನೀಚ ಕಾರ್ಯವನ್ನು ಮಾಡಿದೆ. ಶ್ರೀರಾಮನ ಪಾದಧೂಳಿಗೂ ಸಮನಲ್ಲದ ನಾನು ಶ್ರೀರಾಮಚಂದ್ರನಿಗೆ ಆಗುವ ಪಟ್ಟಾಭಿಷೇಕಕ್ಕೆ ಏರುತ್ತದೆ. ಅಮ್ಮ, ಈ ಭರತನು ಅಂತಹ ಭ್ರಾತೃದ್ರೋಹಿ ಎಂದು ಭಾವಿಸಿದೆಯಾ? ಭರತ, ನಿನಗಿಂತಲೂ ರಾಮನು ನನ್ನಲ್ಲಿ ಅಧಿಕವಾದ ಪ್ರೀತಿ ಇಟ್ಟಿರೋನೆಂದು ನೀನೇ ಆಗಾಗ ಹೇಳುತ್ತಿದೆಯಲ್ಲಮ್ಮ. ಆ ನಿನ್ನ ಪ್ರೀತಿ ವಾತ್ಸಲ್ಯವೋ ಇಂದು ಎಲ್ಲಿ ಹೋಯಿತು? ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರಲ್ಲಿ ಇಂತಹ ಕಠಿಣವಾದ ವರಗಳನ್ನು ಕೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತಮ್ಮ? ಪಾಪಿ ಭರತ, ನಿನ್ನ ಯಾವ ಅಪರಾಧಕ್ಕಾಗಿ ಈ ನರರಾಕ್ಷಸಿಯ ಗರ್ಭದಲ್ಲಿ ಜನಿಸಿದ? ಈಕೆಯ ಗರ್ಭದಲ್ಲಿ ಜನಿಸುವುದಕ್ಕಿಂತ ಬದಲಾಗಿ ಶ್ರೀರಾಮಚಂದ್ರನ ಪಾದಸ್ಪರ್ಶವಾಗುವ ಒಂದು ಮಣ್ಣಿನ ಕಣವಾದರೂ ಹಾಗೆ ಈಕೆಯು ಪಂಜೆಯಾಗಿದ್ದರೆ ಈ ಲೋಕದ ಸ್ತ್ರೀಯರೆಲ್ಲರೂ ಕಲ್ಯಾಣವಾಗುತ್ತದೆ. ಅಮ್ಮ,
ಭರತನು ಸಿಂಹಾಸನವೇರಿ ರಾಜ್ಯಭಾರ ಮಾಡಬೇಕೆಂದಿದ್ದಲ್ಲವೇ? ನೋಡು, ಈ ಭರತನ ಶೋಕ ಸಾಮ್ರಾಜ್ಯವನ್ನು ನೋಡಿ ಆನಂದ ಪಡುತ್ತಾಯಿ, ಆನಂದ ಪಡು. ಈ ಪ್ರಪಂಚವಿರುವವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ಹೊರಿಸಿದೆಯಾ? ಜ್ಯೇಷ್ಠ ಪುತ್ರನು, ಪಿತೃ ಸಮಾನನೂ ಆದ ಆ ನೈಪುಣ್ಯ ಮೂರ್ತಿಯು, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣ ಮೂರ್ತಿಯೊಡನೆಯು, ಪತಿವ್ರತ ಶಿರೋಮಣಿಯಾದ ಸೀತಾ ಮಾತೆಯೊಡನೆಯು ವನವಾಸಕ್ಕೆ ಹೋಗುತ್ತಿರುವಾಗ, ಪುರಜನರು ಬಂಧು ಮಿತ್ರರು ಕಣ್ಣೀರಿಡುತ್ತಿರುವಾಗ ತಾಯಿ ಎನಿಸಿಕೊಂಡ ನರರಕ್ಕಸಿಯಾದ ನಿನ್ನ ಹೃದಯದಲ್ಲಿ ಆ ದುಃಖದ ಸೈರಣೆ ಹೇಗೆ ನಿಲ್ಲಿಸಿ? ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಗಳನ್ನಾಗಿ ಮಾಡಿ ಅಯೋಧ್ಯ ಸಾಮ್ರಾಜ್ಯವನ್ನು ರಸಾತಳಕ್ಕೆ ತುಳಿದು ಸವತಿ ಮತ್ಸರವೆಂಬ ಮರುಭೂಮಿಯಲ್ಲಿ ವಂಶ ಕಳಂಕವೆಂಬ ತಳಹದಿಯನ್ನು ಹಾಕಿ ದಿನಪಕುಲ ದೀಪನಾದ ದಶರಥ ಚಕ್ರವರ್ತಿಯ ಮೃತ್ಯುದೇಹವನ್ನು ಕಂಬದಂತೆ ನಿಲ್ಲಿಸಿ 3 ಜನ ಅಕ್ಕ ತಂಗಿಯರ ವಿಧವಾ ದೇಹಗಳನ್ನು ತೊಲೆಗಳನ್ನಾಗಿ ಮಾಡಿ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣ ಅಪಹರಣ ಮಾಡಿದ ದ್ರೋಹವೆಂಬ ಸಿಂಹಾಸನದ ಮೇಲೆ ಈ ಭರತನನ್ನು ಕೊಳ್ಳಿಸಲು ಯತ್ನಿಸಿದೆಯಾ? ಅಮ್ಮ, ಎಂತಹ ನೀಚ ಕಾರ್ಯವನ್ನು ಮಾಡಿದೆ. ನಭೋ ಮಂಡಲದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಿಸುವಂತೆ ತನ್ನ ಮುಖದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಅರಿಶಿನ ಕುಂಕುಮ ಸೌಭಾಗ್ಯವನ್ನು ನೀನೇ ಅಳಿಸಿಕೊಂಡೆಯ. ಅಂದು ಜನಕನು ತನ್ನ ಅಮೃತಾಸ್ತ್ರದಿಂದ ಕಟ್ಟಿದ ಮಾಂಗಲ್ಯ ಸೌಭಾಗ್ಯವನ್ನು ತನ್ನ ಕೈಯಾರ ತಾನೇ ಕಿತ್ತೆಸೆದೆಯ. ಈ ಜಗತ್ತಿಗೆ ಮುತ್ತೈದೆಯರೆಂದು ಬೆಳಗಿ ತೋರಲು ತನ್ನ ಕರಗಳಲ್ಲಿದ್ದ ಕರಿ ಬಳೆಗಳನ್ನು ತನ್ನ ಕೈಯಾರ ತಾನೇ ಚಿಚ್ಚಿದೆ. ಪತಿದ್ರೋಹಿ, ಪುತ್ರದ್ರೋಹಿ, ರಾಜ್ಯದ್ರೋಹಿ, ನಿನ್ನನ್ನು ಹೀಗೆ ಉಳಿಸುವುದಾದರೆ ಈ ಕೋಸಲ ದೇಶದ ಸ್ತ್ರೀಯರೆಲ್ಲರೂ ನಿನ್ನ ನೀತಿಯನ್ನೇ ಅನುಸರಿಸಿ ಅನೇಕ ಜನ ಪುರುಷ ಶ್ರೇಷ್ಠರಿಗೆ ಮೃತ್ಯುಪ್ರಾಯರಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ತಾಯಿ ಎಂಬ ಮಮಕಾರವನ್ನು ತೋರದೆ ನಿನ್ನ ನೀಗಲೇ ಕೊಲ್ಲುವನೇ